ಮೂರು ದಿನಗಳಿಂದ ಕಾಂಗ್ರೆಸ್ನ ವಿವಿಧ ಮುಖಂಡರುಗಳು ನಿರಂತರವಾಗಿ ಅಯೋಧ್ಯೆಯ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಿಸಿದಂತೆ ಮಾತಾಡ್ತಾ ಇರೋದನ್ನ ಮತ್ತು ಅನಂತಕುಮಾರ್ ಹೆಗಡೆಯವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಅವ್ರು ಮಾತಾಡ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ರಾಜಣ್ಣ ಅವರು ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಗೊಂಬೆ ಥರ ಕಾಣ್ತಿತ್ತು ಅಂತ ಹೇಳಿ. ಭಕ್ತಿ ಇದ್ರೆ ಕಲ್ಲಿನಲ್ಲೂ ರಾಮ ಕಾಣ್ತಾನೆ. ಭಕ್ತಿ ಇಲ್ದಲೆ ಹೆಂಗೆಂಗೋ ಹೋದ್ರೆ ಅವ್ರಿಗೆ ಹೆಂಗೆಂಗೋ ಕಾಣ್ತಾನೆ ರಾಮ. ಅದಕ್ಕೆ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೀರನು ಶಿವಯೋಗಿ ಎನ್ನುವಂಥ ಮಾತನ್ನ ಹೇಳಿದ್ದು, ವಚನ ಹೇಳಿದ್ದು. ಅವರು ಯಾವ ಭಾವದಿಂದ ಹೋಗಿದ್ರು ಅನ್ನಂಗೆ ಹಂಗೆ ರಾಮ ಕಾಣ್ತಾನೆ. ರಾಮ ಆರಾಧ್ಯ ದೇವ. ವಾಲ್ಮೀಕಿಯ ಮೂಲಕ ರಾಮನನ್ನು ಕಂಡ್ರೆ ಪ್ರಭು ಶ್ರೀರಾಮಚಂದ್ರ ಕಾಣ್ತಾನೆ. ಇವತ್ತೇನಾಗಿದೆ, ಕಾಂಗ್ರೆಸ್ನವರಿಗೆ ಸನಾತನ ಧರ್ಮದ ಅವಹೇಳನ ಮಾಡೋರು ಲೈಫ್ ಪಾರ್ಟ್ನರ್ ಆಗಿಬಿಟ್ಟಿದ್ದಾರೆ. ಯಾರು ಸನಾತನ ಧರ್ಮದ ಅವಹೇಳನ ಮಾಡ್ತಾರೆ ಅವ್ರು ಲೈಫ್ ಪಾರ್ಟ್ನರು. ಕಾಂಗ್ರೆಸ್ಸು 3M ಒಳಗೆ ಸಿಗಾಕೊಂಡ್ಬಿಟ್ಟಿದೆ. ಮಾರ್ಕ್ಸು, ಮಾವೋ, ಮೆಕಾಲೆ ಇವರ ಭೂತ ಅವ್ರನ್ನ ಆವರಿಸ್ಕೊಂಡ್ಬಿಟ್ಟಿದೆ. ಮೆಕಾಲೆ, ಮಾರ್ಕ್ಸ್ ಮತ್ತು ಮಾವೋ ಭೂತ ಆವರಿಸ್ಕೊಂಡಿರೋದ್ರಿಂದಾಗಿ ರಾಜಣ್ಣನ ಥರದವರು ಹೀಗೆ ಹೇಳಿಕೆ ಕೊಡ್ತಾರೆ. ಇನ್ನು ಅನಂತಕುಮಾರ್ ಹೆಗಡೆಯವರು ಅವರ ಹಿಂದುತ್ವದ ಬದ್ಧತೆಯನ್ನ, ಹೋರಾಟವನ್ನು ಯಾರೂ ಪ್ರಶ್ನೆ ಮಾಡಕ್ ಸಾಧ್ಯ ಇಲ್ಲ. ಒಬ್ಬ ಹೋರಾಟಗಾರನಾಗಿ ಗುರುತಿಸ್ಕೊಂಡು ಸತತವಾಗಿ 6 ಬಾರಿ ಸಂಸದರಾಗಿರೋರು ಅವರು ಏಕವಚನದಲ್ಲಿ ಮಾತಾಡಿರೋಕ್ಕೆ ಸಂಬಂಧಪಟ್ಟಂತೆ ನಾವೀಗಾಗಲೇ ಹೇಳಿದ್ದೀವಿ. ಹಾಗೆ ಏಕವಚನದಲ್ಲಿ ಮಾತಾಡಿದ್ದು ಸರಿಯಲ್ಲ ಅಂತ ಹೇಳಿ. ಆದರೆ ಅವ್ರನ್ನ ಟೀಕಿಸೋ ಬರದಲ್ಲಿ ಕಾಂಗ್ರೆಸ್ನ ವಿವಿಧ ಸಚಿವರುಗಳು ಮಾತಾಡ್ತಿರೋ ಮಾತಿದೆಯಲ್ಲ, ಇದು ಅಧಿಕಾರದ ಪಿತ್ತ ನೆತ್ತಿಗೇರಿದಾಗ ಆಡುವ ಮಾತುಗಳು. ಅವ್ರನ್ನ ಒಬ್ಬ ಹುಚ್ಚ ಅಂತಾನೆ, ಇನ್ನೊಬ್ಬ ನಾಯಿಗೆ ಹೋಲಿಸ್ತಾನೆ. ಅಂದ್ರೆ ಇವ್ರು ನೀವು ಏನ್ ಬೇಕಾದ್ರೂ ಮಾತಾಡ್ಬೋದಾ? ಅದಕ್ಕೆ ನಿಮಗೆ ಲೈಸೆನ್ಸ್ ಇದೆಯಾ? ನೀವು ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡಬಹುದು ಅಂತ ಅನ್ಕೊಂಡ್ರೆ ಇದು ಅಧಿಕಾರದ ಪಿತ್ತ, ಅಧಿಕಾರದ ಮದ ತಲೆಗೇರಿದವ್ರು ಮಾತಾಡೋ ರೀತಿ. ನಾನು ಅವರಿಗೆ ಒಂದು ಮಾತನ್ನು ಹೇಳಕ್ ಬಯಸ್ತೇನೆ. ನಾವೀಗಾಗಲೇ ಏಕವಚನದಲ್ಲಿ ಮಾತಾಡಿದ್ದು ಸರಿಯಲ್ಲ ಅಂತ ಹೇಳಿದ ಮೇಲೂ ಕೂಡ ನೀವು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಿಮ್ ಹುಚ್ಚಿಡ್ಸೋದು ಹೆಂಗೆ ಅಂತ ಗೊತ್ತಿದೆ. ನಮಗೆ ಹಿಡ್ದಿರೋದು ರಾಷ್ಟ್ರಭಕ್ತಿ ಹುಚ್ಚು, ಹಿಂದುತ್ವದ ಹುಚ್ಚು. ನಿಮಗೆ ಹಿಡ್ದಿರೋದು ನಿಮಗೆ ಅಧಿಕಾರದ ಹುಚ್ಚು, ಅಧಿಕಾರದ ಮತದಿಂದ ಹಿಂಗೆ ಆಡ್ತಾ ಇದ್ದೀರಿ. ನಿಮಗೆ ವೋಟ್ ಬ್ಯಾಂಕಿನ ಹುಚ್ಚು, ಹಿಂದೂ ಸಮಾಜವನ್ನು ಒಡೆಯುವ ಹುಚ್ಚು, ಮತ ಬ್ಯಾಂಕಿಗೋಸ್ಕರ SC/STಗೆ ಮೀಸಲಾಗಿದ್ದಂಥ ಹಣವನ್ನ ಮತಾಂಧರಿಗೆ ಕೊಡುವಂತ ಹುಚ್ಚು ನಿಮ್ಗೆ ಹಿಡಿದಿರೋದು. ನಿಮ್ ಹುಚ್ಚಿನ ಇಳಿಸಕ್ಕೂ ನಮಗೆ ಬರುತ್ತೆ. ಇನ್ನೇನಾದ್ರು ಹಿಂಗೆ ಹುಚ್ಚುಚ್ಚಾಗಿ ನೀವು ಮಾತಾಡಿದ್ರೆ ನಿಮಗೆ ಹೆಂಗೆ ಹುಚ್ಚಿಡಿಸ್ಬೇಕು, ಇಳಿಸ್ಬೇಕು ಅನ್ನೋದು ಕೂಡ ರಾಜ್ಯದ ಜನರಿಗೆ ಗೊತ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.